ಮಾಲಿಗೆ ಬರೋದಕ್ಕೆ ನಮ್ಮ ಮನೆಯಿಂದ 45 ಮಿನಿಟ್ಸ್ ಆಗುತ್ತೆ. ಇನ್ನೇನು ರೀಚ್ ಆಗ್ತೀವಿ ಮಾಲ್ನ. ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಗೆ ಈ ಮಿನಿ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಮಾಲು ಸೋಲ್ನಾದಲ್ಲಿದೆ ಮತ್ತು ಇಲ್ಲಿ ಪಾರ್ಕಿಂಗ್ಗೆ 2 ಅವರ್ಸ್ ಫ್ರೀ ಪಾರ್ಕಿಂಗ್ ಇದೆ. ಆಮೇಲಿಂದ ಪೇಡ್ ಪಾರ್ಕಿಂಗ್ ಆಗುತ್ತೆ. ಆ್ಯಂಡ್ ಈ ಕ್ಲಬ್ ಮೆಂಬರ್ ಆಗಿದ್ರೆ 4 ಅವರ್ಸ್ ಫ್ರೀ ಪಾರ್ಕಿಂಗ್ ಸಿಗುತ್ತೆ. ನೆಕ್ಸ್ಟ್ ಈಗ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಒಳಗಡೆಗೆ. ಯಾರಿಗೆ ತಾನೇ ಕೇಕ್ ಇಷ್ಟ ಇಲ್ಲ? ನನಗಂತೂ ಇಷ್ಟ ಇಲ್ಲ. ನಿಮಗೇನಾದರೂ ಇಷ್ಟನಾ? ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಈ ಮಾಲಲ್ಲಿ 250ಕ್ಕಿಂತ ಹೆಚ್ಚು ಸ್ಟೋರ್ಸ್ ಮತ್ತು ರೆಸ್ಟೋರೆಂಟ್ಸ್ಗಳಿದೆ. ಇಲ್ಲಿ ಹೇಗೆ ಟೈಮ್ ಮಾಲ್ಗೆ ಬರೋಕ್ಕೆ ಗೊತ್ತಾಗಲ್ಲ. ಸೊ ಇಲ್ಲೇ ಲಂಚ್ಗೆ ಅಂತ ಇಂಡಿಯನ್ ಹೋಟೆಲ್ ಇದೆ, ಇಂಡಿಯನ್ ಗಾರ್ಡನ್ ಅಂತ. ಇಲ್ಲಿ ಲಂಚ್ ಮಾಡಿದ್ವಿ. ಹಾಗೆ ಫ್ರೆಂಡ್ ಕೂಡ ಬಂದ್ಲು. ಹೇಗಿದೆ ಸ್ವೀಡನ್? ತುಂಬ ಇಷ್ಟ ಆಯಿತು. ವೆಲ್ಕಮ್ ಟು ಸ್ವೀಡನ್. ಥ್ಯಾಂಕ್ ಯು. ಫ್ರೆಂಡು ಯುರೋಪ್ಗೆ ಅಂತ ಸೋಲೋ ಟ್ರಿಪ್ ಬಂದಿದ್ದಾಳೆ. ನೈಸ್ ಎಕ್ಸ್ಪೀರಿಯನ್ಸ್ ಅಲ್ಲ ಸೋಲೋ ಟ್ರಿಪ್ ಮಾಡೋದು. ಹೀಗೆ ಮಾತಾಡಿಕೊಂಡು ಅವಳನ್ನ ಹೋಟೆಲ್ಗೆ ಡ್ರಾಪ್ ಮಾಡಿ ನಾವು ಮನೆ ಕಡೆ ಹೊರಡ್ತಿರ್ಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗಿದೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆದಮೇಲೆ ಇನ್ನೊಬ್ಬರು ಫ್ರೆಂಡ್ಸ್ ಕೂಡ ಬಂದರು. ಪಾಟ್ಲಾಕ್ ಮಾಡಿದ್ವಿ. ಸ್ವಲ್ಪ ಹೊತ್ತು ಅಡ್ಡ ಹೊಡ್ಕೊಂಡು ಮಾತಾಡಿಕೊಂಡು ಗೇಮ್ಸ್ ಎಲ್ಲ ಆಟ ಆಡಿಕೊಂಡು ಟೈಮ್ ಪಾಸ್ ಆಗಿದೆ, ಗೊತ್ತಾಗಲಿಲ್ಲ. ನೆಕ್ಸ್ಟು ನಾವು ಊಟ ಮಾಡೋ ಅಷ್ಟೊತ್ತಿಗೆ 12:30 ಆಗಿತ್ತು. ಸೊ ಇಷ್ಟು ಬ್ಯುಸಿ ಆಗಿತ್ತು ನಮ್ದು ಇವತ್ತೊಂದು ದಿನ. ಹೇಗಿತ್ತು ಕಮೆಂಟ್ ಮಾಡಿ ಹೇಳಿ. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.